ಫೋಟೋವನ್ನ ತೋರಿಸಿ ಯಾರದ್ದೋ ಅಂತ ಹೇಳಿ ನ್ಯಾಯವನ್ನ ಕೇಳೋದಕ್ಕೆ ಬಂದಂತ ಸುಜಾತಾ ಭಟ್. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಸುಳ್ಳು ಬಯಲಾಗಿದೆ. ವಸಂತಿ ಫೋಟೋವನ್ನ ತೋರಿಸಿ ಸುಜಾತಾ ಸುಳ್ಳಿನ ಕೋಟೆಯನ್ನ ಕಟ್ಟೋದಕ್ಕೆ ಹೊರಟಿದ್ರು. ಆ ಸುಳ್ಳಿನ ಕೋಟೆ ಎಲ್ಲವೂ ಕೂಡ ಚಿತ್ರವಾಗಿ ಒಂದೊಂದಾಗಿ ಬೀಳ್ತಾ ಇದೆ, ಮುಖವಾಡಗಳು ಬಯಲಾಗ್ತಾ ಇದೆ. ಸುಜಾತಾ ಭಟ್ ವಿರುದ್ಧ ಈಗ ವಸಂತಿಯವರ ಅಣ್ಣ ವಿಜಯ್ ಕಿಡಿಕಾರ್ತಾ ಇದ್ದಾರೆ. ಸುಜಾತಾ ತೋರಿಸಿರೋದು ನನ್ನ ತಂಗಿ ವಸಂತಿಯ ಫೋಟೋ, ಅದು ಸುಜಾತರಿಂದ ವಸಂತಿ ಫೋಟೋ ದುರ್ಬಳಕೆ ಆಗಿದೆ, ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಕ್ಕೂ ಕೂಡ ರೆಡಿ ಅಂತ ಹೇಳಿದ್ದಾರೆ ವಿಜಯ್ ಮಾತಾಡಿದ್ದಾರೆ. ಇದ್ರ ಬಗ್ಗೆ ದುರ್ಬಳಕೆ ಆಗಿದೆ ಅನ್ನುವಂತ ವಿಚಾರ. ಈ ಫೋಟೋವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ದುರ್ಬಳಕೆ ಮಾಡ್ಕೊಳ್ಳಲಾಗಿದೆ, ಮಿಸ್ಯೂಸ್ ಮಾಡ್ಕೊಂಡ್ರು. ಒಂದು ಫೋಟೋ ಸಿಕ್ತು ಅಂತ ಈ ರೀತಿ ಬಳಕೆ ಮಾಡ್ತಾ ಇರೋದು, ಅದರಲ್ಲೂ ಆ ಫೋಟೋಗಳೆಲ್ಲಾ ಕಡೆ ಹರಿದಾಡ್ತಾ ಇರೋದು, ಇದು ಬಹಳ ನೋವನ್ನ ತರ್ತಾ ಇದೆ ಅನ್ನುವಂತ ವಿಚಾರವನ್ನ ಕೂಡ ವಿಜಯ್ ಹಂಚಿಕೊಂಡಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಅದ್ರ ಜೊತೆಯಲ್ಲಿ ವಸಂತಿಯ ಬಗ್ಗೆ, ಈ ಫೋಟೋ ಅಸಲಿಗೆ ಯಾರದು ಅವ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಫೋಟೋ ಸಿಕ್ಕಿದ ಹೇಗೆ ಅನ್ನುವಂತ ವಿಚಾರ. ವಸಂತಿ ಅವರ ಸಹೋದರನಾಗಿರುವಂತಹ ವಿಜಯ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಅವರೇ ನಮಸ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ಓಕೆ, ಈಗಾಗಲೇ ನಡೆದಿರುವಂತ ಒಂದಷ್ಟು ಬೆಳವಣಿಗೆಗಳು, ಡೆವಲಪ್ಮೆಂಟ್ಸ್ ನಿಮ್ಗೆ ಗೊತ್ತಿರಬಹುದು. ಫೋಟೋ ಸಿಕ್ಕಿ ಆಗಿದೆ, ಆಕೆ ಫೋಟೋವನ್ನ ತೋರಿಸಿ ಇದು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾಳೆ. ವಸಂತಿಯ ಫೋಟೋ ಕನ್ಫರ್ಮ್ ಅಂತ ನೀವೀಗಾಗಲೇ ಹೇಳಿ ಆಗಿದೆ. ಹೌದು. ಓಕೆ, ಈಗ ಈ ವಸಂತಿ ಫೋಟೋ ಬಳಕೆ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ನೀವೇನಾದ್ರೂ ಸ್ಟೆಪ್ಸ್ ತಗೊಳ್ತೀರಾ? ಮೊದಲನೇದಾಗಿ ಅದು ನಮ್ಮ ಫ್ಯಾಮಿಲಿ ಬಗ್ಗೆ, ಫ್ಯಾಮಿಲಿ ಮೆಂಬರ್ಸ್ ಸೇರ್ಬಿಟ್ಟು ಡಿಸ್ಕಷನ್ ಮಾಡ್ಬೇಕು ಮೇಡಮ್. ನನಗೆ ಒಬ್ಬನಿಗೆ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಅವ್ರ ಜೊತೆ ಮಾತಾಡಿ ಇದ್ ಮಾಡ್ಬೇಕು ನಾವು. ಎಷ್ಟು ಜನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಸರ್ ವಸಂತಿ ಅವ್ರಿಗೆ? ನಾವು 5 ಜನ. 5. ಇಬ್ರು 2 ಗಂಡು 3 ಹೆಣ್ಣು. ಓಕೆ, ಈಗ ಫೋಟೋ ಬಂದ ತಕ್ಷಣ ನೀವು ಫಸ್ಟ್ ನೋಡಿದ್ರಲ್ವಾ? ಫಸ್ಟ್ ನೋಡಿದ ತಕ್ಷಣ ನಿಮ್ಗೆ ಯಾರಾದ್ರೂ ಹೇಳಿದ್ರಾ ಅಥವಾ ನೀವ್ ನೋಡಿದ್ರಾ, ಗಮನಿಸಿದ್ರಾ, ಹೇಗೆ? ಇಲ್ಲ, ನಮ್ಗೆ ಫೋಟೋ ಬಂದ ತಕ್ಷಣ ಗೊತ್ತಾಯ್ತು ಮೇಡಮ್. ಈಗ ಈ ಫೋಟೋ ಇದೆಯಲ್ಲ, ಇದು ಪಾಸ್ಪೋರ್ಟ್ ಸೈಜ್ ಫೋಟೋನೇನಾ ಅಥವಾ ಎಲ್ಲಾದ್ರೂ ಕಟ್ ಮಾಡಿರೋದು, ಎಡಿಟ್ ಮಾಡಿರೋದು? ಎಡಿಟ್ ಮಾಡಿರೋದು A4 ಸೈಜ್ ಫೋಟೋಸ್, ಅದು ಪಾಸ್ಪೋರ್ಟ್ ಸೈಜ್ ಅಲ್ಲ. ಅದ್ರ ಮತ್ತೆ ಜೊತೆ ಬಿಂದಿ ಹಾಕಿದ್ದು ಇಲ್ಲ, ಒಬ್ಬಳದೇ ಫೋಟೋ ಸಿಂಗಲ್. ಅದು ಬಿಂದಿ ಹಾಕಿದ್ದು ಪೆನ್ ಮಾರ್ಕ್ ಅಲ್ಲಿ ಮಾಡ್ಯಾರ. ಬಿಂದಿ ಇರ್ಲಿಲ್ಲ. ಓಕೆ, ಬಿಂದಿ ಅವ್ರ ಕೈಯಲ್ಲಿ ಮಾಡಿದ್ರು. ಓಕೆ, ಆ ಫೋಟೋ ಆಕ್ಚುಲ್ ಆಗಿ A4 ಸೈಜ್ ಫೋಟೋ, ಅದನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ. ಹೌದು ಹೌದು. ಓಕೆ, ಅದೇ ಬಟ್ಟೆ ಹಾಕೊಂಡಿದ್ರ, ಆ ಬ್ಲೂ ವೇಲ್, ಅದ್ರ ಜೊತೆಯಲ್ಲಿ ಬ್ಲೂ ಸಲ್ವಾರ್ ಏನ್ ಹಾಕೊಂಡಿದ್ದಾರೆ, ಬ್ಲೂ ವಿತ್ ವೈಟ್, ಅದೇ ಡ್ರೆಸ್ ಅಥವಾ ಬಟ್ಟೆ ಕೂಡ ಬದಲಿ ಮಾಡಿದಾರಾ, ಹೇಗೆ? ಇಲ್ಲ, ಬಟ್ಟೆ ಅದೇ ಆಕ್ಚುಲ್ ಫೋಟೋ ಹಾಗಾದ್ರೆ. ಬಟ್ ಅದನ್ನ A4 ಫೋಟೋ ಇರೋದನ್ನ ಆ ಸೈಜ್, ನಾರ್ಮಲ್ ಸೈಜ್ ಅಲ್ಲಿ ಏನಿರುತ್ತೆ ಅದರಿಂದ ಈ ಪಾಸ್ಪೋರ್ಟ್ ಸೈಜ್ ಮಾಡ್ಕೊಂಡಿದ್ದಾರೆ ಅಂತ. ಹೌದು. ಈ ಫೋಟೋ ಏನಾದ್ರೂ ನಿಮ್ ಬಳಿ ಇದೆಯಾ? ಆ ಒರಿಜಿನಲ್ ಫೋಟೋ ಇದೆಯಲ್ಲ, ಅದೇನಾದ್ರೂ ನಿಮ್ ಹತ್ರ ಇದೆಯಾ? ಇಲ್ಲ, ಅದು ಎಲ್ಲ ವಸಂತಿ ಹತ್ರ ಇತ್ತು ಮೇಡಮ್. ಎಲ್ಲ ಅವಳು ಮದುವೆ ಆಗುವಾಗ ಎಲ್ಲ ತಗೊಂಡೋಗಿ ಅವಳ ಜೊತೆ ತಗೊಂಡು ಅವಳ ಹತ್ರನೇ ಇತ್ತು ಎಲ್ಲ ಆಲ್ಬಮ್. ಓಕೆ, ಮದುವೆ ಆದ ನಂತರ ಬೇರೆ ಫೋಟೋಸ್ ಶೇರ್ ಮಾಡಿ, ಎಲ್ಲ ಬೇರೆ ಫೋಟೋಸ್ ಶೇರ್ ಮಾಡಿ ನಿಮ್ಮ ಇದ್ರಲ್ಲಿ ಬರ್ತಾ ಇದೆಯಲ್ಲ. ಹೌದು, ಗಮನಿಸಿದ್ವಿ ಸರ್, ಗಮನಿಸಿದ್ವಿ, ಅದೆಲ್ಲವೂ ಕೂಡ ಗಮನಿಸಿದ್ವಿ. ಅದ್ರ ಜೊತೆಯಲ್ಲಿ ಈಗ ಈ ವಾಸಂತಿ ಫೋಟೋ ಬಂದ ನಂತರದಲ್ಲಿ ನೀವು ಗಮನಿಸಿದ್ರಿ, ಜೊತೆಯಲ್ಲಿ ಕಾನೂನು ಹೋರಾಟ ಏನ್ ಮಾಡಬೇಕು ಅದು ನಿಮ್ಗೆ ಬಿಟ್ಟಂತ ವಿಚಾರ. ಆದ್ರೆ ಈ ವ್ಯಕ್ತಿ ಸುಜಾತಾ ಭಟ್ ಅನ್ನುವಂಥ ವ್ಯಕ್ತಿ, ಈಕೆಯನ್ನ ಮೊದಲು ನೋಡಿದ್ದಾಗ್ಲಿ ಅಥವಾ ಆಕೆ ಹೆಸರನ್ನ ಕೇಳಿದ್ದಾಗ್ಲಿ ಏನಾದ್ರೂ ಇದೆಯಾ ಈ ಪ್ರಕರಣ ಅಲ್ಲದೆ ಮೊದಲು? ಇಲ್ಲ ಮೇಡಮ್, ಇಲ್ಲ, ಗೊತ್ತೇ ಇಲ್ಲ, ಪರಿಚಯ ಇಲ್ಲ, ನೋಡಿಲ್ಲ, ಗೊತ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ನೀವು ಕೂಡ ಈ ಸ್ಟೋರಿನ ಗಮನಿಸಿರ್ತೀರಾ ಅಲ್ವಾ? ಸುಜಾತಾ ಭಟ್ ಅಂತೆ, ಅನನ್ಯ ಭಟ್ ಅಂತೆ, ನಿಮ್ಗೆ ಏನ್ ಅನ್ಸಿತ್ತು? ನಿಮ್ಮ ಮೈಂಡ್ ಅಲ್ಲಿ ಒಂದ್ ಪಿಕ್ಚರ್ ಬಂದಿರತ್ತೆ ಈ ರೀತಿ ಅನ್ನುವಂತ, ನಿಮ್ಗೆ ಏನ್ ಅನ್ಸಿತ್ತು? ಬೇಜಾರಾಯ್ತು ಮೇಡಮ್, ಯಾಕಂದ್ರೆ ನಮ್ ತಂಗಿ ಫೋಟೋವನ್ನು ಬೇರೆಯವ್ರು ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಅಂತ. ನಮ್ಗೆ ಎಲ್ಲರಿಗೂ, ನನಗೊಬ್ಬನೇ ಇಲ್ಲ, ಎಲ್ರಿಗೂ ಬೇಜಾರಾಯ್ತು, ಫ್ಯಾಮಿಲಿಗೆಲ್ಲ.
ಈಗ ವಸಂತಿ ಮದುವೆ ಆಗಿ ಬಂದ ನಂತರದಲ್ಲಿ ನಿಮ್ ಜೊತೆ ಯಾವುದೇ ಕಾಂಟ್ಯಾಕ್ಟ್ ಇರ್ಲಿಲ್ಲ? ಇಲ್ಲ ಮಾಡ್ತಾ ಇದ್ಲು, ಫೋನ್ ಮಾಡ್ತಾ ಇದ್ಲು, ಮದುವೆ ಮಾತಾಡ್ತಾ ಇದ್ರು. ಓಕೆ ಓಕೆ. ಅಂದ್ರೆ ಮದುವೆ ಆದ ಒಂದೇ ತಿಂಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂತ ವಿಚಾರ ವಿರಾಜಪೇಟೆಯಲ್ಲಿ. ಹೌದು, ವಿರಾಜಪೇಟೆ ಅಂದ್ರೆ ಅವರು 5th ಮಿಸ್ ಆಗಿತ್ತು ಅಲ್ಲಿಂದ ಬೆಂಗಳೂರಲ್ಲಿ ಸಂಜಯ್ ನಗರ. 2007 5th ಮಿಸ್ ಆಗ್ಬಿಟ್ಟು ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ವಿ. 2-3 ದಿವಸ ಫೋನ್ ಇಲ್ಲ, ಅವಳದು ವೆಹಿಕಲ್ ಕಾಣ್ತಾ ಇರ್ಲಿಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ವಿ. ಆಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು 24 ಡೇಸ್ ಆದ್ಮೇಲೆ ರಿವರ್ ಒಳಗಡೆ ಬಾಡಿ ಸಿಕ್ತು, ಡಿಕಂಪೋಸ್ ಆಗಿ. ಪೊಲೀಸ್ ಅವರು ಅಲ್ಲೇ ದಫನ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಇದ್ ಮಾಡಿ ಕೂತಿದ್ದಾರೆ. ವಿಜಯ್ ಅವರು, ಇದೀಗ ನೀವು ಮುಂದಿನ ಹೋರಾಟ ಯಾವ ರೀತಿಯಾಗಿ ಮಾಡ್ತೀರಂತ? ಈಗ ಈ ರೀತಿ ಒಂದು ಸುಳ್ಳಿನ ಹೇಳಿ ಹೇಳಿ. ಇದು ನಮ್ ಫ್ಯಾಮಿಲಿ ಜೊತೆ ಮಾತಾಡಿ ಇದ್ ಮಾಡ್ಬೇಕು ಸರ್, ನೆಕ್ಸ್ಟ್ ಏನಂತ. ಈಗ ಅದೇ ಈ ರೀತಿಯಾಗಿ ನಿಮ್ಮ ತಂಗಿಯ ಫೋಟೋವನ್ನ ಬಳಕೆ ಮಾಡ್ಕೊಂಡು ಒಂದು ಸುಳ್ಳಿನ ಕಂತೆಯನ್ನ ಕಟ್ಕೊಂಡು ಎಷ್ಟು ರಾಜಾರೋಷವಾಗಿ ರಾಜ್ಯದ ಜನತೆಯನ್ನ ನಂಬಿಸ್ಬಿಟ್ರು. ಈಗ ನಿಮಗೆ ಏನ್ ಅನಿಸ್ತಾ ಇದೆ ಅಂತ? ಈಗ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡ್ರು ಫೋಟೋವನ್ನ. ಬೇಜಾರಾಗಿದೆ ಸರ್, ನನಗೊಬ್ಬನಿಗೆಲ್ಲ, ನಮ್ಮ ಫ್ಯಾಮಿಲಿಗೆಲ್ಲ ಬೇಜಾರಾಗಿದೆ. ಅದೇ ಹೋರಾಟ ಮಾಡ್ತೀರಾ ಈಗ ಇದ್ರ ವಿರುದ್ಧವಾಗಿ ನೀವು? ಅದು ನಾವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡಿ ಆಮೇಲೆ ಡಿಸಿಷನ್ ತಗೊಳ್ಬೇಕು ಸರ್. ಅದು ನಾನು ಇವಾಗಲೇ ಹೇಳಿಕ್ಕಾಗಲ್ಲ. ವಿಜಯ್ ಅವರ, ಅದರ ಜೊತೆಯಲ್ಲಿ ಈ ವಸಂತಿ ಅವರು ತೀರ್ಕೊಂಡ ನಂತರದಲ್ಲಿ ಅವರ ಮನೆಗೆ ಹೋಗುವಂತದ್ದಾಗಿರ್ಬೋದು ಅಥವಾ ಇಲ್ಲಿ ಬೆಂಗಳೂರಲ್ಲಿರುವಂತಹ ಮನೆ ಆಗಿರ್ಬೋದು, ಅಲ್ಲೇನಾದ್ರೂ ನೀವು ಬಂದಿದ್ಯಾ? ಇಲ್ಲ ಮೇಡಮ್, ಕಾಂಟ್ಯಾಕ್ಟ್ ಇಲ್ಲ. ಕಾಂಟ್ಯಾಕ್ಟ್ ಆಫ್ಟರ್ ದಟ್ ನೋ ಕನೆಕ್ಷನ್, ನೋ ನೋ. ಅವರ ಪತಿ ಶ್ರೀವತ್ಸ ಹೇಗ್ ತೀರ್ಕೊಂಡ್ರು, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ನಮಗೆ ಮಾಹಿತಿ ಇಲ್ಲ ಮೇಡಮ್. ಅದೇ 1 ವರ್ಷ 2 ವರ್ಷ ಆಗಿರ್ಬೇಕು ತೀರ್ಕೊಂಡು. ಮಾಹಿತಿ ಇಲ್ಲ, ಏನ್ ಮಾಹಿತಿ ಇಲ್ಲ. ಓಕೆ. ಅಂದ್ರೆ ಈ ರಂಗಪ್ರಸಾದ್ ಅವರ ವಸಂತಿಯವರ ಮಾವ, ಅವ್ರ ಜೊತೆಗೂ ಕೂಡ ಯಾವುದೇ ರೀತಿಯ ಕನೆಕ್ಷನ್ ಆಗ್ಲಿ ಕಾಂಟ್ಯಾಕ್ಟ್ಸ್ ಆಗ್ಲಿ ಇರ್ಲಿಲ್ಲ? ಹಾಗಾದ್ರೆ ಮಾತಾಡ್ಲಿಲ್ಲ? ಇಲ್ಲ 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 ಇಲ್ಲ. ಓಕೆ. ಮದುವೆ ಆದ ನಂತರದಲ್ಲಿ, ಅಂದ್ರೆ ಮದುವೆಗೆ ನಿಮ್ಗೆ ಅಸಮಾಧಾನ ಇತ್ತು ಅನ್ನೋ ಕಾರಣಕ್ಕಾಗಿ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇರ್ಲಿಲ್ವಾ, ಹೇಗೆ ಅಂತ? ಇಲ್ಲ ಇಲ್ಲ, ಆತರ ಏನಿಲ್ಲ. 2 ಫ್ಯಾಮಿಲಿ ಒಪ್ಪಿ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ. ನಮ್ದು ಏನು ಅಬ್ಜೆಕ್ಷನ್ ಇರ್ಲಿಲ್ಲ. ಈ ಆತ್ಮಹತ್ಯೆ ಬಗ್ಗೆ ಏನಾದ್ರೂ ನೀವು ತಕರಾರು ಎತ್ತಿದ್ದು, ಪ್ರಶ್ನೆ ಎತ್ತಿದ್ದಿದ್ಯಾ? ಯಾಕಂದ್ರೆ 1 ತಿಂಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಅದ್ರ ಬಗ್ಗೆ ನಿಮ್ಗೇನಾದ್ರೂ ಅನುಮಾನ ಮೂಡಿತಾ? ಅದ್ರ ಬಗ್ಗೆ ತನಿಖೆಗಳಾಯ್ತಾ? ಯಾಕಂದ್ರೆ ಅದು ಪೊಲೀಸರೇ ದಫನ್ ಮಾಡಿದ್ರು ಅಂತ ಕೂಡ ಹೇಳಿದ್ರಿ, ಅಲ್ಲಿ ತನಿಖೆಗಳಾಯ್ತಾ ಹಾಗಾದ್ರೆ? ತನಿಖೆ ಆಗಿದೆ. ಬಟ್ ಅವರೆಲ್ಲ ಅವ್ರ ಮೇಲೆಲ್ಲ ಕೇಸ್ ಮಾಡಿದೆ ನಾನು. ಅವ್ರ ಹಸ್ಬೆಂಡ್ ಮತ್ತೆ ಯಾರ ಮೇಲೆ? ಹಸ್ಬೆಂಡ್ ಮೇಲೆಲ್ಲ ಸ್ವಲ್ಪ ಅನುಮಾನ ಇತ್ತು ಅಂತ. ಈ ಶ್ರೀವತ್ಸ ಅವ್ರ ಬಗ್ಗೆ ಹೇಳೋದಾದ್ರೆ, ಶ್ರೀವತ್ಸ ಅವರು ಮದ್ವೆ ಆದ ನಂತರದಲ್ಲಿ ನಿಮ್ಗದು ಇಷ್ಟ ಇರ್ಲಿಲ್ಲ ಅಂತ. ನಿಮ್ಮ ತಕರಾರು ಏನಿತ್ತು? ನೀವ್ ಯಾಕೆ ಬೇಡ ಅಂದಿದ್ರಿ, ಅಥವಾ ನಿಮ್ಮ ಅಸಮಾಧಾನ ಏನಾಗಿತ್ತು ಅಂತ? ಅಲ್ಲ, ನಮ್ದು ಏನು ಅಬ್ಜೆಕ್ಷನ್ ಇರ್ಲಿಲ್ಲ. ನಮ್ದೇನು ಅಬ್ಜೆಕ್ಷನ್ ಇರ್ಲಿಲ್ಲ, ಬೇಡ ಗಿಡ ಅಂತ ಏನು ಹೇಳಿಲ್ಲ ನಾನು. ಓಕೆ. ಒಪ್ಪಿಟ್ಟೆ ಮಾಡಿದೆ 2 ಫ್ಯಾಮಿಲಿ. ಹೌದಾ? ಓಕೆ, ಸರಿ. ಬೇಡ ಅಂತ ಹೇಳಿಲ್ಲ. ರೈಟ್ ರೈಟ್. ನಮ್ಮ ಒಪ್ಪಿಗೆ ಮೇರೆಗೆ ಮಾಡಿದೆ, ಎಲ್ಲ ಫ್ಯಾಮಿಲಿ ಒಪ್ಪಿಗೆ ಮೇರೆಗೆ. ಓಕೆ, ಅಂಡರ್ಸ್ಟುಡ್. ವಿಜಯ್, ಇದೀಗ ಶ್ರೀವತ್ಸ ಅವರು ಏನ್ ಕೆಲಸ ಮಾಡ್ಕೊಂಡಿದ್ರು ಅಂತ? ಅವ್ರು ಏನಾದ್ರು ಕೆಲಸ ಮಾಡ್ತಾರೆ? he was a leather design, I believe. ಯಾವತ್ತೋ ಒಂದ್ ದಿವಸ ಹೇಳಿದಂಗಿದೆ. ಈಗ 1 ತಿಂಗಳಲ್ಲಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ? ಈಗ ಒಂದು ವಸಂತ ಆತ್ಮಹತ್ಯೆ ಮಾಡ್ಕೊಂಡ ನಂತರ ಈಗ ಶ್ರೀವತ್ಸ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಏನ್ ಕಾರಣ ಅಂತ? ಅಲ್ಲ, ಶ್ರೀವತ್ಸ ಆತ್ಮಹತ್ಯೆ ಮಾಡಿದಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಇವಾಗ 2 years ಬ್ಯಾಕ್ ಅಲ್ವಾ ಶ್ರೀವತ್ಸ ಸತ್ತಿದ್ದು. ಇವಳು 2007 ಅಲ್ಲಿ. ಈಗ ವಸಂತಿ ಅವರು ಏನಾದ್ರು ನಿಮ್ ಜೊತೆ ಮಾತಾಡಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ಇಬ್ರು ನಡುವೆ ಏನಾದ್ರು ಮನಸ್ತಾಪ ಇತ್ತಾ? ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ ನಿಮ್ ಜೊತೆ? ಇಲ್ಲ ಇಲ್ಲ, ಏನ್ ಮಾತಾಡಿದ್ವಿ ಸರ್. ಓಕೆ, ಆಲ್ ರೈಟ್. ಜೊತೆಲಿ ಈಗ ಈ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ಇರೋದಕ್ಕೆ ನಿಮ್ಗೆ ಅನ್ನಿಸ್ತಾ ಇರಬಹುದು ವೈಯಕ್ತಿಕ ಪ್ರಶ್ನೆಗಳು ಅಂತ. ಖಂಡಿತವಾಗ್ಲೂ ಕೂಡ ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಕಾರಣ ಏನು ಅಂತಂದ್ರೆ, ಇಲ್ಲಿ ಸುಜಾತಾ ಭಟ್ ಎಂಟರ್ ಆದ ನಂತರದಲ್ಲಿ ಕೇವಲ 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ನಡೆಯುವಂತ ಒಂದಷ್ಟು ಡೆವಲಪ್ಮೆಂಟ್ಸ್ ಇದೆಯಲ್ಲ, ಇದು ಬಹಳ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಹಾಗಾಗಿ ಒಂದಷ್ಟು ವೈಯಕ್ತಿಕ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಇರೋದು. ದಯವಿಟ್ಟು ಅದ್ರ ಬಗ್ಗೆ ಅನ್ಯತಃ ಭಾವಿಸಬೇಡಿ. ಯಾಕಂದ್ರೆ ಪ್ರಶ್ನೆಗಳು ಹುಟ್ಕೊಳ್ತಾ ಇರೋದು ಸುಜಾತಾ ಭಟ್ ಬಗ್ಗೆ
ವಿನಃ ವಸಂತಿ ಬಗ್ಗೆ ಅಲ್ಲ. ಸುಜಾತಾ ಭಟ್ ಫೋಟೋವನ್ನ ಬಳಕೆ ಮಾಡ್ಕೊಂಡಿದ್ರಿಂದ ಈ ಎಲ್ಲ ಪ್ರಶ್ನೆಗಳೆಲ್ಲ ಹುಟ್ಕೊಳ್ತಾ ಇದೆ. ವಿಜಯ್ ಅವರೇ, ಬಹುಶಃ ನಿಮ್ಗೆ ಒಂದ್ ರೀತಿಯಲ್ಲಿ ಅನ್ಯತಾ ಭಾವಿಸಿರಬಹುದು. ಯಾಕಂದ್ರೆ ಒಂದಷ್ಟು ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಅಷ್ಟೊಂದು ಇಷ್ಟ ಕೂಡ ಇರೋದಿಲ್ಲ. 10 ವರ್ಷದ ಹಿಂದೆ ನಡೆದಿರುವಂತಹ ಘಟನೆ ಬೇರೆ. 18 years. ಓಕೆ, ರೈಟ್. ಜೊತೆಲಿ ಈಗ ಈ ಸುಜಾತಾ ಭಟ್ ಅನ್ನುವಂಥವರ ಬಗ್ಗೆ, ಅಂದ್ರೆ ವಿರಾಜಪೇಟೆಗೆ ಬಂದಿದ್ರು ಅವರು. ಆ ಸಂದರ್ಭದಲ್ಲಿ ಸುಜಾತಾ ಭಟ್ ಇಲ್ಲಿ ರಂಗಸ್ವಾಮಿ ಅವ್ರ ಜೊತೆಯಲ್ಲಿ ಇದ್ದದ್ರ ಬಗ್ಗೆ, ಅವರ ಸಂಬಂಧದ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು ಹೇಳಿದ್ರ? ಇಲ್ಲ ಮೇಡಮ್, ಮಾಹಿತಿ ಇಲ್ಲ ನಮ್ಗೆ ಅದ್ರ ಬಗ್ಗೆ. ವಿಜಯ್ ಅವರು, ಇನ್ನೊಂದು ವಿಚಾರ, ಈಗ ಈ ಎಲ್ಲಾ ಪ್ರಶ್ನೆಗಳಿಗೆ ಯಾಕೆ ಚರ್ಚೆಗೆ ಬರ್ತಾ ಇದೆ ಅಂತಂದ್ರೆ, ಅನನ್ಯ ಭಟ್ ಸ್ಥಳದಲ್ಲಿ ತಮ್ಮ ತಂಗಿಯ ಫೋಟೋನ ತೋರಿಸಿದ್ದಾರೆ. ಇದು ಮಾಧ್ಯಮಗಳ ಮೂಲಕ ತಮಗೆ ಗೊತ್ತಾಗಿ ತಂಗಿಯ ಫೋಟೋನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಯ್ತು. ಇದು ಈಗ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇರೋದು. ಇದನ್ನ ನೀವು ಎಷ್ಟು ಗಂಭೀರವಾಗಿ ತಗೋತಾ ಇದ್ದೀರಿ? ಈಗಾಗಲೇ ನೀವು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದಿರಿ. ಆದ್ರೆ ಕೇಸ್ನ ದಿಕ್ಕು ತಪ್ಪಿಸುವಂತ ಕೆಲಸ ಕೆಲವರಿಂದ ಆಗ್ತಾ ಇದೆ. ಸೊ ಇದನ್ನ ತಾವು ಯಾವ ರೀತಿ ನೋಡ್ತೀರಿ ಅಂತ? ವಿಜಯ್ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ಹೇಳಿ. ಅದೇ ಆಗ್ಲೇ ಕೇಳ್ತಾ ಇದ್ದೆ. ಈಗ ಈ ವಿಚಾರಗಳೆಲ್ಲ ಬರ್ತಾ ಇರೋದು ಯಾಕೆ ವೈಯಕ್ತಿಕ ವಿಚಾರಗಳು ಅಂತಂದ್ರೆ, ಅನನ್ಯ ಭಟ್ ಅನ್ನುವಂತ ರೀತಿಯಲ್ಲಿ ವಸಂತಿ ಫೋಟೋವನ್ನ ತೋರಿಸಿರೋದ್ರಿಂದ ಅನ್ನುವಂತ ವಿಚಾರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ, ಯಾಕಂದ್ರೆ ಬಹಳ ಗಂಭೀರವಾದಂತಹ ವಿಚಾರ. ಒಬ್ಬರ ಫೋಟೋವನ್ನ ಮತ್ತೊಬ್ಬರು ಅಂತ ಬಿಂಬಿಸೋದು ಅದು ಬಹಳ ದೊಡ್ಡ ಅಪರಾಧ ಆಗತ್ತೆ. ಹಾಗಾಗಿ ಇದನ್ನ ಅವರು ವಾದ ಮಾಡ್ತಾ ಇರೋದು. ಅವರು ಕೂಡ ನಿನ್ನೆ ಮಾತಾಡಿದ್ರು. ಸುಜಾತಾ ಭಟ್ ಈ ರೀತಿ ಫೋಟೋ ಬಂದ ನಂತರದಲ್ಲಿ ಅವರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದಾಗ ಅವರು ಖಡಾಖಂಡಿತವಾಗಿ ಹೇಳ್ತಾರೆ, ಒಬ್ಬರ ರೀತಿಯಲ್ಲಿ 7 ಮಂದಿ ಇರ್ತಾರೆ, ಆಕೆ ನನ್ನ ಮಗಳೇ, ಆಕೆ ಖಂಡಿತವಾಗ್ಲೂ ಕೂಡ ವಸಂತಿ ಅಲ್ಲ, ವಸಂತಿ ಯಾರು ಅಂತ ಗೊತ್ತೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಇಷ್ಟೆಲ್ಲ ಹೇಳುವಂತಹ ಆ ವ್ಯಕ್ತಿ ವಸಂತಿ ಫೋಟೋವನ್ನ ಬಳಕೆ ಮಾಡ್ಕೊಂಡಿರೋದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ಹೇಗ್ ಸಿಕ್ತು ಅನ್ನುವಂತ ಪ್ರಶ್ನೆ ಕೂಡ ಇದೆ. ವಿಜಯ್ ಅವರೇ, ಹೌದು ಕೇಳ್ತಾ ಇದ್ದೀನಿ. ಹೇಗ್ ಸಿಕ್ಕಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಟಿವಿಯಲ್ಲಿ ನೋಡಿದ ಪ್ರಕಾರ ಅವರೇನೋ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರಂತೆ. ಅವಾಗ ಏನಾದ್ರೂ ಮನೆಯಿಂದ ಕತ್ಕೊಂಡು ಹೋದ್ರ ಅಲ್ಲ ತಗೊಂಡು ಹೋದ್ರ, ಅದು ಮಾಹಿತಿ ಇಲ್ಲ. ಇದೆಲ್ಲವೂ ಕೂಡ ವಸಂತಿ ಸಾವಿನ ನಂತರದಲ್ಲಿ ಇದ್ದಂತ ಸಂಬಂಧನ ಅಥವಾ ಮೊದಲು ಇತ್ತ? ಅದ್ರ ಬಗ್ಗೆ ಏನಾದ್ರೂ ಗೊತ್ತಾ ನಿಮ್ಗೆ? ಜೊತೆಗಿದ್ದಂತ ಸಂದರ್ಭದಲ್ಲಿ ಮಾಹಿತಿ ಇಲ್ಲ ಮೇಡಮ್, ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಈಗ ವಿಜಯ್ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವಿಜಯ್ ಅವರೇ ನಮಸ್ಕಾರ. ಕೇಳ್ತಾ ಇದೆ ಸರ್. ಈಗ ಲೀಗಲ್ ಆಕ್ಷನ್ ಏನು ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಇದೆ. ಈ ಪ್ರಕರಣದ ದಿಕ್ಕನ್ನೇ ತಪ್ಪಿಸುವಂತ ಕೆಲಸ ನಿಮ್ಮ ತಂಗಿಯ ಫೋಟೋ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅಂತವ್ರಿಗೆ ಏನ್ ಹೇಳಕ್ ಬಯಸ್ತಾರೆ? ಇವಾಗ ನಾವು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕು ಸರ್. ನಾನು ಒಬ್ಬನು ಡಿಸಿಷನ್ ತಗೊಳ್ಳಿಕ್ ಆಗಲ್ಲ. ನಮ್ಮ ಅಕ್ಕ, ತಂಗಿ, ಭಾವ ಎಲ್ಲ ಇದ್ದಾರೆ. ಅವ್ರ ಹತ್ರ ಮಾತಾಡ್ಬಿಟ್ಟು, ಕಸಿನ್ಸ್ ಎಲ್ಲ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಮುಂದಿನ ನಡೆ ಇದ್ ಮಾಡ್ಬೇಕು. ಅಲ್ಲ, ಈಗ ಸುಜಾತಾ ಭಟ್ ಅವ್ರಿಗೂ ಫೀಡ್ ಮಾಡುವಂತ ಕೆಲಸ ಆಗ್ತಾ ಇದೆ. ಯಾರದ್ದೋ ಮನೆಯ ಫೋಟೋ, ಯಾರದ್ದೋ ಮನೆಯ ಮಗಳ ಫೋಟೋ ತಗೊಂಡಿದ್ದು ನನ್ ಮಗಳು ಅಂತ ಹೇಳ್ಬಿಟ್ರೆ ಈಗ ಅಲ್ಟಿಮೇಟ್ಲಿ ವಾರಸುದಾರ ನೀವೇ ಆಗ್ತೀರಿ. ಇಂಥವ್ರನ್ನ ಸುಮ್ಮನೆ ಬಿಡಬಾರದು ಅನ್ನುವಂತ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆಯಾ ಹೇಗೆ ಅಂತ? ಬಂದಿದೆ ಸರ್, ನಮ್ಗೆ ಬೇಜಾರಾಗಿದೆ. ನಮ್ದು ತಂಗಿ ಫೋಟೋ ಯಾರೋ ತಗೊಂಡೋಗಿ ಎಲ್ಲೋ ಇದ್ ಮಾಡಿ ಮಿಸ್ಯೂಸ್ ಮಾಡಿದ್ರೆ ಹೇಗೆ? ತುಂಬಾ ಮನಸ್ಸಿಗೆ ಬೇಜಾರಾಗಿದೆ. ಇದು ಬರೀ ಮಿಸ್ಯೂಸ್ ನ ಪ್ರಶ್ನೆ ಅಲ್ಲ ವಿಜಯ್ ಅವರೇ, ರಾಜ್ಯದ ಒಂದು ಧಾರ್ಮಿಕ ಕ್ಷೇತ್ರದ ಪ್ರಶ್ನೆಯಾಗಿದೆ. ಈಗ ಮಾಡ್ತಾ ಇರುವಂತ ಆರೋಪಗಳ ಹಿಂದೆ ಯಾವುದೇ ರೀತಿಯ ಹುರುಳಿಲ್ಲ ಅನ್ನುವಂಥದ್ದು ಜಗತ್ತಿನ ಮುಂದೆ ಬಟಾಬೈಲಾಗಿದೆ. ಸೊ ಈ ಸಂದರ್ಭದಲ್ಲಿ ನೀವು ಮೌನವಾಗಿ ಕುಳಿತರೆ ರಾಜ್ಯದ ಜನ ನಿಮ್ಮನ್ನು ಪ್ರಶ್ನೆ ಮಾಡುವಂತ ಚಾನ್ಸಸ್ ಇರುತ್ತೆ. ಕಾರಣ ಈಗ ನೀವೇ ಬಂದಿದ್ದೀರಿ, ಇದು ನನ್ನ ತಂಗಿಯ ಫೋಟೋ ಹೊರತಾಗಿ ಅನನ್ಯ ಭಟ್ ಫೋಟೋ ಅಲ್ಲ ಅಂತ ಹೇಳಿ. ಸೊ ಇದು ಮುಂದುವರೆದ ಭಾಗ ಮುಂದುವರಿಬೇಕಲ್ವಾ ಅಂತ? ಸರ್, ಧರ್ಮಸ್ಥಳಕ್ಕೂ ಇದಕ್ಕೂ ಏನೂ ಕನೆಕ್ಷನ್ ಇಲ್ಲ ಸರ್ ನಮ್ಗೆ. ನಾನು ಇವಾಗ ಇದ್ ಮಾಡಿದ್ದು ಫೋಟೋ ಮಿಸ್ಯೂಸ್ ಮಾಡಿದ್ದಾರೆ ಅಷ್ಟೇ. ಅದಕ್ಕೂ ಇದಕ್ಕೂ ನಮಗೂ ಏನು ಸಂಬಂಧ? ಖಂಡಿತವಾಗಿಯೂ ಹೌದು. ನಿಮಗೆ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ. ಫೋಟೋನ ಇಟ್ಕೊಂಡು ಕನೆಕ್ಷನ್ ಮಾಡುವ ಪ್ರಯತ್ನಗಳು ಆಗ್ತಾ ಇದೆ. ಹೌದು. ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಯಾರಿಂದ ಆಗ್ಬೇಕು ವಿಜಯ್ ಅವರೇ? ಅದು ನಾ ಹೇಳ್ದಲ್ಲ ಸರ್, ಆಗ್ಲೇ ಹೇಳ್ದಲ್ಲ, ನಮ್ ಫ್ಯಾಮಿಲಿ ಹತ್ರ ಕೂತ್ಕೊಂಡು ಮುಂದಿನ ತೀರ್ಮಾನ ಮಾಡ್ತೀವಿ. ಶ್ರೀವತ್ಸಗೆ ಮತ್ತೆ ನಿಮ್ಮ ಸಹೋದರಿಗೆ ಯಾವ ರೀತಿಯ ಪರಿಚಯ ಆಯಿತು? ಪ್ರೇಮ ವಿವಾಹ ಅಂತ ಹೇಳಿದ್ರಿ. ಪ್ರೇಮ ವಿವಾಹಕ್ಕೆ ತಮ್ಮ ಮನೆಯಲ್ಲಿ ಯಾವುದೇ ರೀತಿಯ ತಕರಾರು ಇರ್ಲಿಲ್ವಾ? ತಕರಾರು ಇರ್ಲಿಲ್ಲ ಅಂತ ಒಂದೇ ತಿಂಗಳಲ್ಲಿ ಏನಾಗ್ಬಿಡ್ತು ಅಂತ? ಅದು ಗೊತ್ತಿಲ್ಲ ಸರ್, ಮಾಹಿತಿ ಇಲ್ಲ ಸರ್ ನಮ್ಗೆ. ಏನು ವಿಚಾರ ಮಾಡ್ಲಿಲ್ವಾ ಅವಾಗ ತಾವು? ಇಲ್ಲ, ಏನು ವಿಚಾರ ಮಾಡಿಲ್ಲ.
ಅಲ್ಲ, ಒಂದೇ ತಿಂಗಳಿಗೆ ತಮ್ಮ ಸಹೋದರಿ ವಾಪಸ್ ಬಂದಾಗ ಯಾಕೆ ಏನಾಯ್ತು ಅಂತ ಏನು ಪ್ರಶ್ನೆ ಮಾಡ್ಲಿಲ್ವಾ? ಹೇಗೆ ಅಲ್ಲ, ವಾಪಸ್ ಬಂದಿದಂದ್ರೆ ಅವಳು ಮದುವೆ ಆಗಿ 1 ತಿಂಗಳಲ್ಲಿ ಹಾ 5th ಏನೋ ಮಿಸ್ಸಿಂಗ್ ಆಯ್ತು ಬ್ಯಾಂಗ್ಳೂರಿಂದ. ಹಾ ಬ್ಯಾಂಗ್ಳೂರಿಂದ ಮಿಸ್ಸಿಂಗ್ ಆದ್ಮೇಲೆ ಅವಳ ಕಾಂಟ್ಯಾಕ್ಟ್ ಕಾಲುಗಳೇನೋ ವೆಹಿಕಲ್ ಏನು ಸಿಕ್ಕಿಲ್ಲ. ಆಮೇಲೆ 24 ಡೇಸ್ ಆದ್ಮೇಲೆ ನಮಗೆ ಬಾಡಿ ಸಿಕ್ಕಿತ್ತಲ್ಲ ಡಿಕಂಪೋಸ್ ಆಗಿ. ಇದು ಯಾವ ಆದ್ರೆ ನಮಗೆ 2007 2007 ಹೌದು. ಓಕೆ, ತಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರಾ? ಐ ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್ ವಿತ್ ಮೀ. ಓಕೆ, ಅಂದ್ರೆ FRI ಕಾಪಿ ಇದೆ, ಡೆತ್ ಸರ್ಟಿಫಿಕೇಟ್ ಇದೆ, ಎವ್ರಿಥಿಂಗ್ ಇಸ್ ದೇರ್. ಓಕೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಯ್ತು? ಪೊಲೀಸರು ತಮಗೆ ಏನು ಆನ್ಸರ್ ಮಾಡಿದ್ರು? ಪೊಲೀಸರು ಇದ್ ಮಾಡಿದ್ರು, ಬಾಡಿ ಎಲ್ಲ ಇದ್ ಮಾಡಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ರಲ್ಲ ಫಸ್ಟ್ ಅಲ್ಲಿ. ಅಪರಿಚಿತ ಸಿಕ್ಕಿತ್ತು, ಅದನ್ನ ತಾವು ಹೋಗಿ ಐಡೆಂಟಿಫೈ ಮಾಡಿದ್ರಿ? ಹೌದು, ಮಾಡಿದ್ವಿ. ಸಿಕ್ಕಿದ್ದೆಲ್ಲಿ ಶವ? ಹೊಳೆ ಹತ್ರ, ನದಿ ಹತ್ರ. ಅಲ್ಲೇ ನಿಮ್ಮ ಊರಲ್ಲಿ? ನಮ್ಮ ವಿರಾಜಪೇಟೆಯಿಂದ ಒಂದು 3 ಕಿಲೋಮೀಟರ್. ವಿಜಯ್ ಅವರು, ಇನ್ನೊಂದು ವಿಚಾರ ನಾನು ಕೇಳಿದೆ, ಬಹುಶಃ ಅದು ತಮಗೆ ಕೇಳಿಸ್ತಾ ಇಲ್ವೋ. ಈಗ ಒಂದೇ ತಿಂಗಳಲ್ಲಿ ವಾಪಸ್ ನಿಮ್ಮ ಊರಿಗೆ ಬಂದ್ರು ನಿಮ್ಮ ಸಹೋದರಿ. ಏನಕ್ಕಾಗಿ ಬಂದ್ರು? ಏನಾದ್ರು ಸಮಸ್ಯೆ ಆಯ್ತಾ? ಸಹೋದರ ಆಗಿ ತಾವೇನಾದ್ರು ಅಥವಾ ತಮ್ಮ ಮನೆಯಲ್ಲಿ ಹಿರಿಯರು ತಮ್ಮ ಸಹೋದರಿನ ವಿಚಾರಿಸುವಂತ ಕೆಲಸ ಮಾಡಿದ್ರ ಹೇಗೆ ಅಂತ? ಅಲ್ಲ, ಅವಳು ಬಂದಿದಂದ್ರೆ ಶವ ಆಗಿದೆ ಬಂದಿದ್ದಲ್ಲ ಸರ್, ಅವ್ರು ಬಂದಿಲ್ಲಲ್ಲ. 5th ಮಿಸ್ ಆಗ್ಬಿಟ್ರಲ್ಲ, ಮನೆಗೆ ಬಂದಿಲ್ಲಲ್ಲ ಅವರು. ಮನೆಗೆ ಬಂದೇ ಇಲ್ಲ ಅವರು? ಮನೆಗೆ ಬಂದಿಲ್ಲಲ್ಲ, ಮನೆಗೆ ಬಂದಿಲ್ಲ. ಶವವಾಗಿಯೇ ಸಿಕ್ಕಿದ್ದು. ಸೊ ಮದುವೆ ಆದ್ಮೇಲೆ ಎಲ್ಲವೂ ಚೆನ್ನಾಗಿತ್ತು, ಅದ್ರ ಬಗ್ಗೆ ತಮ್ಮ ಗಮನಕ್ಕಿದೆ? ಹೌದು. ಡಿಸ್ಪ್ಯೂಟ್ ಆಗಿದ್ದು, ಜಗಳ ಆಗಿದ್ದು, ಈ ಬಗ್ಗೆ ಏನು ಗೊತ್ತಿಲ್ವಲ್ಲ? ಅದು ಬಗ್ಗೆ ಮಾಹಿತಿ ಇಲ್ಲ ಸರ್ ನಮ್ಗೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಸರ್. ಈಗ ಸುಜಾತಾ ಭಟ್ ತಮಗೆ ಮೊದಲೇನಾದ್ರೂ ಪರಿಚಯನ, ಅಥವಾ ತಮ್ಮ ಸಹೋದರಿಗೆ ಇವ್ರು ಹೇಗೆ ಪರಿಚಯ? ತಮ್ಮ ಸಹೋದರಿಯ ಫೋಟೋ ಸುಜಾತಾ ಭಟ್ ಸಿಕ್ಕಿದ್ ಹೇಗೆ ಅಂತ? ಸಿಕ್ಕಿದ್ದ ಅವರು ಲಿವ್ ಇನ್ ರಿಲೇಶನ್ಶಿಪ್ ಇರುವಾಗ ಏನೋ ಕದ್ಕೊಂಡು ಹೋಗಿರ್ಬೋದು, ಏನ್ ಮಾಡಿರ್ಬೋದು, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಮ್ಗೆ. ಹೇಗೆ ಸಿಕ್ಕಿತ್ತು? ಲಿವಿಂಗ್ ರಿಲೇಶನ್ಶಿಪ್ ಯಾರ ಜೊತೆಗೆ? ಶ್ರೀವತ್ಸ ಅವ್ರ ತಂದೆಯ ಜೊತೆಗೆ ಸುಜಾತಾ ಭಟ್ ಅವ್ರದ್ದು ತಂದೆ ಕರೆಕ್ಟಾ? ಇತ್ತು. ನಾನು ಟಿವಿಯಲ್ಲಿ ನೋಡಿದೆ, ಟಿವಿಯಲ್ಲಿ ನೋಡಿ ಹೇಳ್ತಾ ಇದೀನಿ, ನನ್ಗೆ ಏನು ಮಾಹಿತಿ ಇಲ್ಲ, ಬೇರೆ ಮಾಹಿತಿ ಇಲ್ಲ. ಓಕೆ, ಫೈನ್ ಸರ್. ಈಗ ಲೀಗಲ್ ಆಕ್ಷನ್ ವಿಚಾರದ ಬಗ್ಗೆ ಮಾತಾಡೋಣ ಸರ್. ತಾವು ಏನಾದ್ರೂ ಈ ಬಗ್ಗೆ ಕಾನೂನು ರೀತಿಯ ಕ್ರಮ ಆಗ್ಬೇಕು ಅಂತ ಬಯಸ್ತೀರಾ, ಅಥವಾ SIT ಮುಂದೆ ನೀವೇ ಹೋಗ್ತೀರಾ? ಇದು ನನ್ನ ತಂಗಿಯ ಫೋಟೋ ಅನ್ನುವಂತ ವಿಚಾರ, ಯಾಕಂದ್ರೆ ಈಗ ವಿಚಾರಣೆ ನಡೆಯುವಾಗ್ಲೇ, SIT ತನಿಖೆ ನಡೆಯುವಾಗ್ಲೇ ಈಗ ತಮ್ಮ ತಂಗಿಯ ಫೋಟೋ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಸೊ ತಾವೇನಾದ್ರೂ ಕಂಪ್ಲೇಂಟ್ ಕೊಡ್ತೀರಾ ಸುಜಾತಾ ಭಟ್ ವಿರುದ್ಧ? ಹಲೋ, ಸುಜಾತಾ ಭಟ್ ವಿರುದ್ಧ ತಾವೇನಾದ್ರೂ ಕಂಪ್ಲೇಂಟ್ ಕೊಡ್ತೀರಾ ಸರ್? ಸರ್ ಐ ಟೋಲ್ಡ್ ಯು ಬಿಫೋರ್ ಓನ್ಲಿ ಸರ್. ನಾನು ಇವಾಗ ಅದು ಡಿಸ್ಕಸ್ ಮಾಡ್ಬೇಕು, ನನ್ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡ್ಬೇಕು ಸರ್. ಸರ್, ಈ ವಿಚಾರ ಒಬ್ಬನೇ ಡಿಸೈಡ್ ಮಾಡ್ಲಿಕ್ಕೆ. ಓಕೆ ವಿಜಯ್ ಸರ್, ಇನ್ನೊಂದು ವಿಚಾರ. ಈಗ ಈ ರೀತಿ ಆದ್ಮೇಲೆ ನಿಮ್ ಮನೆಯವರೆಲ್ಲ ಸೇರ್ಕೊಂಡು ಮಾತಾಡಿದ್ರ? ನಿಮ್ ಮನೆಯಲ್ಲಿ ಯಾವ ರೀತಿ ಅಭಿಪ್ರಾಯಗಳು ಬಂದ್ವು? ಮತ್ತೆ ಯಾರೆಲ್ಲ ಮಾತಾಡಿದ್ರಿ? ಕುಟುಂಬದವರು ಅಂದ್ರೆ ಯಾರ್ಯಾರು ಮಾತಾಡಿದ್ರಿ ಅಂತ? ವೆರಿ ಮಿಸ್ಸಿಂಗ್ ಇದೆ, ಬರ್ತಾ ಇದೆ ಅಂತ ಇವತ್ತೇ ಮಾತಾಡ್ತಾ ಇದ್ದೀನಿ ನಾನು ಟಿವಿ ಮಾಧ್ಯಮದ ಮುಂದೆ. ಅವ್ರ ಹತ್ರ ಮಾತಾಡಿ, ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಇವ್ರ ಜೊತೆ ಎಲ್ಲ ಮಾತಾಡಿದೀರಾ? ಎಲ್ಲ ಮಾತಾಡಿದ್ದೀನಿ ಸರ್, ಎಲ್ಲ ಮಾತಾಡಿ. ಏನ್ ಹೇಳಿದ್ರು ಸರ್? ಅವ್ರು ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಿದಾರಾ ಅಥವಾ ಹೇಗೆ? ಇಲ್ಲ, ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಸರ್. ಓಕೆ, ಬಟ್ ಇದಕ್ಕೊಂದು ಲಾಜಿಕಲ್ ಎಂಡ್ ಆಗ್ಬೇಕಲ್ಲ ಸರ್. ಈಗ ನೀವು ಮತ್ತೆ ಪ್ರೂವ್ ಮಾಡ್ಬೇಕು ಇದು ನನ್ನ ತಂಗಿಯೇ ಅಂತ ಹೇಳಿ. ಇಲ್ಲ ಅಂತಂದ್ರೆ ಅವರು ಅನನ್ಯ ಭಟ್ ಅಂತ ನಿಮ್ ತಂಗಿ ಫೋಟೋ ತೋರಿಸ್ಕೊಂಡು ಓಡಾಡ್ತಾರೆ ಎಲ್ಲ ಕಡೆ. ಹೌದೌದು ಅಲ್ವಾ? ನಾವು ಅದೇ ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಾವು ಮಾತಾಡ್ಬೇಕು ಸರ್. ಮಾತಾಡಿದ್ಮೇಲೆ ಡಿಸೈಡ್ ಮಾಡೋದು. ನನಗೆ ಒಬ್ಬನೇ ಡಿಸಿಷನ್ ತಗೊಳ್ಳಿಕ್ಕೆ ಆಗಲ್ಲ. ಓಕೆ, ಯಾಕಂದ್ರೆ ನಮ್ಮ ಅಕ್ಕ ತಂಗಿ ಹತ್ರ ಮಾತಾಡ್ಬೇಕಲ್ಲ. ನೀವು ಈಗ ಇದು ನಿಮ್ಮ ತಂಗಿಯ ಫೋಟೋ ಅಂತ ಹೇಳಿದ್ಮೇಲೆ ನಿಮ್ಮನ್ನು ಯಾರಾದ್ರೂ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರ ಸರ್? ನೋ ಸರ್, ಯಾರು ಮಾಡಿಲ್ಲ ಸರ್. ಇಲ್ಲಿವರೆಗೂ ಯಾರು ಫೋನ್ ಮಾಡಿಲ್ಲ? ಯಾರು ಇಲ್ಲ, ಮಾಧ್ಯಮದವ್ರು ಬಿಟ್ರೆ ಬೇರೆ ಯಾರು ಮಾಡಿಲ್ಲ ಸರ್. ಏನೋ ಹೇಳಿದ್ರೆ ಕೇಳಿಸ್ತಿಲ್ಲ ಸರ್. ಮಾಧ್ಯಮದವರು ಬಿಟ್ರೆ ಬೇರೆ ಯಾರು ಫೋನ್ ಮಾಡಿಲ್ಲ. ಓಕೆ, ಈಗಿದು ಪೊಲೀಸ್ ಅಧಿಕಾರಿಗಳಾಗ್ಲಿ ಯಾರು ನಿಮಗೆ ಇನ್ನೂ ಸಂಪರ್ಕ ಮಾಡಿಲ್ಲ? ಇಲ್ಲ ಸರ್, ಮಾಡಿಲ್ಲ ಸರ್. ಸರ್, ಇನ್ನೊಂದು ಪ್ರಶ್ನೆ ನಾನು ಕೇಳ್ಬೇಕು. ಈಗ ಇದು ನಿಮ್ಮದೇ ತಂಗಿಯ ಫೋಟೋ ಅಂತ ಖಾತ್ರಿ ಮಾಡೋದಕ್ಕೆ ನಿಮ್ಮ ಹತ್ರ ಮತ್ತೆ ಅಗತ್ಯವಾದಂತ ಎಲ್ಲಾ ದಾಖಲೆಗಳು ಇದೆಯಾ? ಏನೇನ್ ದಾಖಲೆಗಳಿದೆ? ಎಲ್ಲ ಇದೆ ಸರ್. ನಂದು ಇದು ಇನ್ವಿಟೇಷನ್ ಇದೆ, ಡೆತ್ ಸರ್ಟಿಫಿಕೇಟ್ ಇದೆ, FRI ಕಾಪಿ ಇದೆ, ಎಲ್ಲ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಸರ್, ಇಲ್ಲಿ ಹಂಗೆ ನೋಡಕ್ ಹೋದ್ರೆ ಈಗ ಸುಜಾತಾ ಭಟ್ ಇದು ನನ್ನ ಮಗಳ ಫೋಟೋ ಅಂತ ಹೇಳ್ತಾ ಇದ್ದಾರೆ. ಅವರು ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದವರು, ತಾವು ಕೊಡವ ಸಂಪ್ರದಾಯಕ್ಕೆ ಸೇರಿದವರು. ಅದು ಹೇಗೆ ಮತ್ತು ಯಾವ ಧೈರ್ಯದ ಮೇಲೆ ಇವರು ಈ ರೀತಿ ತಮ್ಮ ಮಗಳ ಫೋಟೋ ಅಂತ ಹೇಳ್ಕೊತಿದ್ದಾರೆ ಅಂತ? ಸರ್, ಅದು ಅವ್ರನ್ನೇ ಕೇಳ್ಬೇಕು ಸರ್, ನಾವೇಗೆ ಆನ್ಸರ್ ಮಾಡೋದು ಸರ್. ನಿಮಗೆ ಗೊತ್ತಿದೆ ಈ ವಿಚಾರ? ಇದು ತಪ್ಪು ಅಂತ ಅನಿಸ್ತಾ ಇಲ್ವಾ? ತಪ್ಪು ಅನ್ಸ ಇದೆ, 100% ತಪ್ಪು.
ತಾವು ನೇರವಾಗಿ ತಪ್ಪು ಸುಜಾತ ತಪ್ಪೇ. ಸರ್ ಅವಕಾಶ ಸಿಕ್ಕರೆ ತಾವು ನೇರವಾಗಿ ಸುಜಾತ ಭಟ್ ಅವರನ್ನ ಪ್ರಶ್ನೆ ಮಾಡ್ತೀರಾ ಇದ್ರ ಬಗ್ಗೆ, ಅಥವಾ ಅವರನ್ನ ಸಂಪರ್ಕ ಮಾಡಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಕೇಳೋ ಪ್ರಯತ್ನ ಆಯ್ತಾ ನಿಮ್ಮಿಂದ? ಇಲ್ಲ ಅದು ಇನ್ನು ಮಾಡ್ಬೇಕು ಸರ್. ಇವತ್ತಿಂದಾನೇ ಸ್ಟಾರ್ಟ್ ಆಗಿದಲ್ಲ, ಇನ್ನ ಇದು ಮಾಡ್ಬೇಕು. ತಾವು ಸುಜಾತ ಭಟ್ ಅವರನ್ನ ಸಂಪರ್ಕ ಮಾಡ್ತೀರಿ? ಮಾಡಿಲ್ಲ. ಮಾಡೋದಿಲ್ವಾ ಮಾಡ್ತೀರಾ? ಅಲ್ಲ ನೋಡ್ಬೇಕು, ಇದು ಯೋಚನೆ ಮಾಡ್ತೀನಿ. ನಾ ಹೇಳ್ದೆ ಸರ್ ಆಗಲೇ, ನಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ಬಿಟ್ಟು ಮಾಡ್ಬೇಕು ಅಂತ. ಓಕೆ ಓಕೆ. ನನಗೆ ಒಬ್ಬನಿಗೆ ಡಿಸಿಷನ್ ತಗೊಳ್ಳಿ, ನಮ್ಮ ಅಕ್ಕ ತಂಗಿಯರಲ್ಲಿ ಇದ್ದಾರೆ. ಆ ರೀತಿಯ ಒಂದು ಸಂದರ್ಭ ಸನ್ನಿವೇಶ ಬಂದ್ರೆ ಸುಜಾತ ಭಟ್ ಅವರನ್ನ ತಾವು ಭೇಟಿ ಆಗೋದು ಅಥವಾ ಹೇಗೋ ಅವರು ಎದುರಿಗೆ ಸಿಕ್ಕರೆ ನೀವು ನೇರವಾಗಿ ಅವರನ್ನ ಪ್ರಶ್ನೆ ಕೇಳುವಂತ ಕೆಲಸ ಮಾಡ್ತೀರಿ ಅಲ್ವಾ? ಆಬ್ವಿಯಸ್ಲಿ ಕೇಳ್ತೀನಿ. ಫೈನ್ ಫೈನ್. ಥ್ಯಾಂಕ್ ಯು ವಿಜಯ್ ಅವರ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತಾಡಿದ್ರಿ. ತಮ್ಮ